ನಮಸ್ತೆ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮಾಸ್ಮ್ಯಾನ್ ಕನ್ನಡ ಚಾನಲ್. ಪ್ರಧಾನಿ ಮೋದಿಯಿಂದ ಸಿಕ್ತು ಕನ್ನಡಿಗರಿಗೆ ಪ್ರಶಂಸೆ. ಕನ್ನಡಿಗರಿಗೆ ಕನ್ನಡ ಭಾಷೆಯ ಮೇಲೆ ಇರುವಂತಹ ಅಭಿಮಾನ ನೋಡಿ ಭಾರತೀಯ ಪ್ರಧಾನಿ ಪ್ರಶಂಸೆ ಕೊಟ್ಟಿದ್ದಾರೆ ಕನ್ನಡಿಗರಿಗೆ. ಪ್ರಧಾನಿ ಮೋದಿಯವರು ತಮ್ಮ 129ನೇ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಕನ್ನಡಿಗರ ಕನ್ನಡ ಭಾಷಾಭಿಮಾನದ ಬಗ್ಗೆ ಪ್ರಶಂಸೆ ಕೊಟ್ಟಿದ್ದಾರೆ. ಅವರು ತಮ್ಮ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ದುಬೈನಲ್ಲಿ ಕನ್ನಡ ಭಾಷೆಯನ್ನು ಕಲಿಸುತ್ತಿರುವ ಕನ್ನಡ ಪಾಠಶಾಲೆಯ ಬಗ್ಗೆ ಮಾತನಾಡಿದ್ದಾರೆ. ಈ ಕನ್ನಡ ಪಾಠಶಾಲೆ ಏನುಂಟು 2014ರಲ್ಲಿ ಆರಂಭಗೊಳ್ತದೆ. ದುಬೈನಲ್ಲಿ ವಾಸಿಸುತ್ತಿದ್ದಂತಹ ಕನ್ನಡಿಗರು ಏನಿದ್ದಾರೆ, ತಮ್ಮ ಮಕ್ಕಳು ತಮ್ಮ ಸಂಸ್ಕೃತಿ ಅಂದರೆ ನಮ್ಮ ಕನ್ನಡಿಗ ಭಾಷೆ ಹಾಗೂ ಕನ್ನಡಿಗ ಸಂಸ್ಕೃತಿ ಅಥವಾ ಕನ್ನಡಿಗ ಕಲ್ಚರ್ ಇರ್ಬೋದು, ಇವೆಲ್ಲವನ್ನು ಮರೆಯುತ್ತಿದ್ದಾರೆ ಎನ್ನುವ ಭೀತಿಯಲ್ಲಿ ತಮಗೆ ತಾವೇ ರೂಪಿಸಿಕೊಂಡಂತಹ ಒಂದು ಕಲಿಕಾ ಕೇಂದ್ರ ಅಂತ ಹೇಳ್ಬೋದು. ತಮ್ಮ ಮಕ್ಕಳಿಗೆ ಕನ್ನಡ ಭಾಷೆಯನ್ನು ಪರಿಚಯಿಸುವ ಸಲುವಾಗಿ ತಾವೇ ಖುದ್ದಾಗಿ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಾರೆ. ಅದುವೇ ಈ ಕನ್ನಡ ಪಾಠಶಾಲೆಯಾಗಿರ್ತದೆ. ತಮ್ಮ ಮಕ್ಕಳು ಟೆಕ್ ಉದ್ಯಮದಲ್ಲಿ ಆದಷ್ಟು ಮಾಹಿತಿಗಳನ್ನು ಪಡೆಯುತ್ತಿದ್ದಾರೆ, ಹೌದು. ಆದರೆ ಅವರು ಕನ್ನಡ ಕಲಿಕಾ ಭಾಷೆಯಲ್ಲಿ ಹಿಂದುಳಿಯುತ್ತಿದ್ದಾರೆ, ನಮ್ಮ ಸಂಸ್ಕೃತಿಯನ್ನು ಮರೆಯುತ್ತಿದ್ದಾರೆ ಎನ್ನುವ ಒಂದು ಕೊರಗಿನಲ್ಲಿ ಅಲ್ಲಿದ್ದ ಕನ್ನಡಿಗರು ಸೇರಿ ಈ ಒಂದು ಕನ್ನಡ ಪಾಠಶಾಲೆಯನ್ನು 2014ರಲ್ಲಿ ಸ್ಥಾಪನೆಗೊಳಿಸ್ತಾರೆ. ಸೊ ಇದು ಫುಲ್ಲಿ ಫ್ರೀ ಆಗಿರ್ತದೆ, ಯಾವುದೇ ರೀತಿಯಂತಹ ಕಲಿಕಾ ವೆಚ್ಚ ಇರುವುದಿಲ್ಲ. ಹಾಗೂ ಇಲ್ಲಿ ಒಂದು ಸಮಾಜ ಸೇವೆಯ ರೂಪದಲ್ಲಿ ಈ ಕೇಂದ್ರವನ್ನು ಸ್ಥಾಪಿಸಿದ್ದಾರೆ. ಈ ಕನ್ನಡ ಕಲಿಕಾ ಕೇಂದ್ರದಲ್ಲಿ ಇವಾಗ ಸುಮಾರು 1558 ಮಕ್ಕಳಿದ್ದಾರೆ. ಅಲ್ಲಿ ಅವರಿಗೆ ಕನ್ನಡಕ್ಕೆ ಸಂಬಂಧಿಸಿದಂತೆ ಹೇಗೆ ಮಾತಾಡುವುದು ಅಥವಾ ಕನ್ನಡ ವ್ಯಾಕರಣ ಆಗಿರಬಹುದು ಇತ್ಯಾದಿಗಳು, ಒಂದು ಬೇಸಿಕ್ ಕನ್ನಡ ಕಲಿಸುವಲ್ಲಿ ಅಲ್ಲಿ ಒಂದು ಕಾರ್ಯನಿರ್ವಹಿಸ್ತಾರೆ ಅಂತ ಹೇಳ್ಬೋದು. ಒಂದು ಬೇಸಿಕ್ ಕನ್ನಡ, ನಮ್ಮ ಸಂಸ್ಕೃತಿ ಆಗಿರ್ಬೋದು ಅಥವಾ ನಮ್ಮ ಕಲ್ಚರ್ನ ಗುರುತಿಸುವಲ್ಲಿ ಯಶಸ್ವಿಯಾಗುವಷ್ಟು ಕನ್ನಡ. ಅದರಿಂದ ನಮ್ಮ ಮಕ್ಕಳು ಸ್ವಲ್ಪ ಮಟ್ಟಿನ ಕನ್ನಡ ಕಲೀಲಿ ಅಂತ ಹೇಳೋದು ಅಲ್ಲಿನ ಪೋಷಕರ ಒಂದು ಆಸೆಯಾಗಿರ್ತದೆ. ಅದಂತೆ ಅವರು ಈ ಕನ್ನಡ ಪಾಠಶಾಲೆಗೆ ತಮ್ಮ ಮಕ್ಕಳನ್ನು ಸೇರಿಸ್ತಾರೆ. ಸೊ ಈ ವಿಷಯವನ್ನು ನಮ್ಮ ಭಾರತೀಯ ಪ್ರಧಾನಮಂತ್ರಿಯವರು ಶ್ಲಾಘಿಸಿದ್ದಾರೆ. ಹೌದು, ತುಂಬಾನೇ ಪ್ರಶಂಸೆ ಕೊಟ್ಟಿದ್ದಾರೆ. ಕನ್ನಡದ ಬಗ್ಗೆ ಕನ್ನಡಿಗರಿಗೆ ಎಷ್ಟು ಒಲವು ಉಂಟು, ಅವರ ಸಂಸ್ಕೃತಿಯ ಬಗ್ಗೆ ಎಷ್ಟು ಒಲವು ಉಂಟು ಅನ್ನೋದನ್ನು ಇಲ್ಲಿ ಸಾರಿ ಹೇಳ್ತಾರೆ. ಇದರ ಹಿಂದಿನ ಉದ್ದೇಶವೂ ಕೂಡ ಒಂದೇ ಆಗಿರ್ತದೆ. ಯಾಕಂದ್ರೆ ಎಲ್ಲರೂ ತಮ್ಮ ಕಲ್ಚರನ್ನು ತಮ್ಮ ಮಕ್ಕಳಿಗೆ ಹೇಳಿಕೊಡಬೇಕೆನ್ನುವುದು ಅವರ ಒಂದು ಆಶಯವಾಗಿರ್ತದೆ. ಅದು ಇಂಡೈರೆಕ್ಟ್ ಆಗಿ ಅವರು ಹೇಳಿರ್ತಾರೆ. ನಿಮ್ಗೆ ಗೊತ್ತಿರುತ್ತೆ, ಯಾಕಂದ್ರೆ ಒಬ್ಬರ ಬಗ್ಗೆ ಹೇಳಿದ್ರೆ ಸಾಕು, ಅದನ್ನು ಕೆಲವರು ಫಾಲೋ ಮಾಡ್ತಾರೆ. ಸೊ ಇವಾಗ ಅವರು ಕನ್ನಡ ಭಾಷೆಯ ಬಗ್ಗೆ ಮಾತನಾಡಿದ್ದಾರೆ. ಸೊ ಕನ್ನಡ ಭಾಷೆ ಕನ್ನಡಿಗರಿಗೆ ಎಷ್ಟು ಒಲವು, ಅವರ ಸಂಸ್ಕೃತಿ ಎಷ್ಟು ಮುಖ್ಯ ಅನ್ನೋದು, ಹೊರ ಜಗತ್ತಿಗೆ ಹೋದರೂ ಕೂಡ ಅವರು ಕನ್ನಡ ಭಾಷೆಯನ್ನು ಎಷ್ಟು ಪ್ರೀತಿಸ್ತಾರೆ ಅನ್ನೋದು ಕೂಡ ಇಲ್ಲಿ ಅವರು ಬಿಂಬಿಸಿದ್ದಾರೆ. ಸೊ ಇದು ಎಲ್ಲ ಭಾರತೀಯರಿಗೆ ಅನ್ವಯವಾಗಬೇಕು ಅಂತ ಅವರ ಇಂಡೈರೆಕ್ಟ್ ಮೆಸೇಜ್ ಆಗಿರ್ತದೆ. ಯಾಕಂದ್ರೆ ಇಲ್ಲವಾದಲ್ಲಿ ಅವರು ಸುಮ್ಮನೆ ಈ ವಿಷಯವನ್ನು ಹೇಳೋದಿಲ್ಲ. ಯಾಕಂದ್ರೆ ಪ್ರತಿಯೊಬ್ಬರು ಕೂಡ ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಮೇಲಕ್ಕೆ ತರಬೇಕೆನ್ನೋದು ಅವರ ಒಂದು ಈ ಮಾತಿನ ಒಳಾರ್ಥವಾಗಿರ್ತದೆ. ಒಂದು ರೀತಿ ನೋಡೋದಾದ್ರೆ ಇದು ಒಂದು ಸಣ್ಣ ವಿಷಯನೇ ಆಗಿರ್ಬೋದು, ಆದರೆ ಇದು ನಮ್ಮ ಕನ್ನಡಿಗರ ಪಾಲಿಗೆ ತುಂಬಾನೇ ದೊಡ್ಡ ವಿಷಯವಾಗಿರ್ತದೆ. ಯಾಕಂದ್ರೆ ಒಂದು ದೇಶದ ಪ್ರಧಾನಮಂತ್ರಿ ಒಂದು ಕನ್ನಡಿಗರಿಗೆ ಸಂಬಂಧಿಸಿದಂತ ಒಂದು ವಿಷಯವನ್ನು ಹೇಳ್ತಾರೆ ಅಂದ್ರೆ ಇಷ್ಟು ಕೂಲಂಕುಷವಾಗಿ, ಅದು ನಮ್ಮ ಕನ್ನಡಿಗರಿಗೆ ತುಂಬಾನೇ ಹೆಮ್ಮೆ ಆಗ್ತದೆ. ಸೊ ನಾನೊಬ್ಬ ಕನ್ನಡಿಗನಾಗಿ ಅದು ನನಗೆ ತುಂಬಾ ದೊಡ್ಡ ವಿಷಯವಾಗಿರ್ತದೆ. ಯಾಕಂದ್ರೆ ಒಬ್ಬ ಪ್ರಧಾನಮಂತ್ರಿಯ ಬಾಯಲ್ಲಿ ನಮ್ಮ ಭಾಷೆ ಬರೋದಂದ್ರೆ ಅಥವಾ ನಮ್ಮ ಭಾಷೆಯ ಕುರಿತಾಗಿ ಬರೋದು ಅಂತ ಹೇಳಿದ್ರೆ ಅದು ಒಂದು ಚಿಕ್ಕ ವಿಷಯವಾಗಿರುವುದಿಲ್ಲ. ಸೊ ನಮ್ಮ ಸಂಸ್ಕೃತಿಯು ಹೀಗೆ ಬೆಳೆಯಲಿ, ನಮ್ಮ ಕನ್ನಡಿಗರು ಕೂಡ ಇನ್ನಷ್ಟು ಬೆಳೆಯಲಿ ಅಂತ ಹಾರೈಸ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಈ ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.